ಹಾಯ್ ಎಲ್ರಿಗೂ ವೆಲ್ಕಮ್. ಇವತ್ತಿನ ಸ್ವಪ್ನ ಮಿನಿ ಲಾಗ್ನ ವಿಡಿಯೋ ಏನಂದರೆ, ಪ್ರೆಗ್ನೆನ್ಸಿಲಿ ಮಿಸ್ ಆಗಿ ಕೂಡ ಈ ತಪ್ಪುಗಳನ್ನ ಮಾಡಬೇಡಿ. ಆ ತಪ್ಪುಗಳು ಯಾವುವು ಅಂತ ನಾವು ನೋಡ್ತಾ ಲೀಸ್ಟ್ ಮಾಡೋದಾದರೆ, ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತಂದರೆ, ನಿಮಗೆ ನೀವೇ ಡಾಕ್ಟ್ರ್ ಆಗೋದು. ಏನೋ ಸ್ವಲ್ಪ ಹುಷಾರಿಲ್ಲ, ವಾಮಿಟ್ ಆಗ್ತಿದೆ, ತಲೆನೋವ್ತಿದೆ ಅಂಥೇಳಿ, ಕಾಲು ನೋವು ಮತ್ತೊಂದು ಅಂಥೇಳಿ ಯಾವುದೇ ರೀತಿ ಮೆಡಿಕೇಷನ್ನ ನೀವಾಗೆ ತೊಗೋಬಾರ್ದು. ಯಾವುದೇ ರೀತಿ ಮೆಡಿಸನ್ನ ನೀವು ಓನಾಗಿ ತೊಗೊಳ್ಳೋದು ತುಂಬ ತಪ್ಪು ಆಗುತ್ತೆ. ಡಾಕ್ಟರ್ ಪ್ರೆಗ್ನೆನ್ಸಿ ಜರ್ನಿಲಿ ಫಾಲಿಕ್ ಆ್ಯಸಿಡ್, ಐರನ್ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ. ಅದನ್ನು ನುಂಗೋಕ್ಕಾಗ್ತಿಲ್ಲ, ಇನ್ನೊಂದು ಮತ್ತೊಂದು ಅಂಥೇಳಿ ನಿಮಗೆ ನೀವೇ ತಿಳ್ಕೊಂಡು ಸ್ಕಿಪ್ ಮಾಡೋದು. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರೆಗಳನ್ನ ನುಂಗೋದನ್ನ ನಿಲ್ಲಿಸಬಾರ್ದು. ಡಾಕ್ಟರ್ ಸಜೆಸ್ಟ್ ಮಾಡಿದ ಸ್ಕ್ಯಾನಿಂಗ್ ಡೇಟು, ಚೆಕಪ್ ಡೇಟ್ನ ಮಿಸ್ ಮಾಡಿ ನೀವೇ ಓನಾಗಿ ಯಾವಾಗ ಬೇಕು ಅವಾಗ ಹೋಗಿದ್ರಾಯ್ತು ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಮತ್ತು ಜಂಕ್ ಫುಡ್ನ ಜಾಸ್ತಿ ತಿನ್ನಬಾರ್ದು. ನೀರನ್ನು ಜಾಸ್ತಿ ಕುಡಿದೇ ಇರಬಾರ್ದು. ನೀರನ್ನು ಚೆನ್ನಾಗಿ ಜಾಸ್ತಿ ಕುಡಿಬೇಕು. ಅದರಲ್ಲೂ ಪ್ರೆಗ್ನೆಂಟ್ ವುಮೆನ್ಸು ನೈಟ್ ಓಡಾಡಬಾರ್ದು, ಅಥವಾ ಅಕ್ಕಿ ಪಕ್ಷಿ ನೆರಳು ಬೀಳುತ್ತೆ ಅಂತಾರೆ. ಯಾಕೆ ಹಿಂಗೆ ಹೇಳ್ತಾರೆ? ಬೇಬಿ ಮೂಮೆಂಟು ಕಡಿಮೆ ಇದೆ, ಅದರಲ್ಲೂ 5 ಮಂತ್ ಆಗಿ 6 ಮಂತಿಗೆ ಬಿದ್ದ ಮೇಲೆ ಬೇಬಿ ಮೂಮೆಂಟು ದಿನ ಇದ್ದ ಥರ ಇಲ್ಲ, ಸ್ವಲ್ಪ ಕಡಿಮೆ ಆಗ್ತಿದೆ, ಒಂದು 4 to 5 hours ಆಯಿತು ಬೇಬಿ ಮೂಮೆಂಟ್ ಇಲ್ಲ ಅಂತಂದರೆ ನೀವು ನಿರ್ಲಕ್ಷ್ಯ ಮಾಡಬಾರ್ದು, ಹಾಸ್ಪಿಟಲ್ಗೆ ಹೋಗಬೇಕು. ಯಾವುದೇ ರೀತಿ ನಿಮಗೆ ಸ್ಪಾಟಿಂಗ್ಸ್ ಕಾಣಿಸ್ಕೊಂಡ್ರೆ, ರೆಡ್ ಸ್ಪಾಟಿಂಗ್ಸ್ ಕಾಣಿಸ್ಕೊಂಡ್ರೆ ಅಥವಾ ವಾಟರ್ ಬ್ರೇಕ್ ಅನಿಸಿದರೆ, ಯಾವುದೇ ರೀತಿ ಪೇಯ್ನ್ ಶುರು ಆದರೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ತುಂಬ ಭಾರ ಎತ್ತೋದು, ತುಂಬ ಜರ್ನಿ ಮಾಡೋದು ಮಾಡಬಾರ್ದು. ಅದರಲ್ಲೂ ಗರ್ಭಿಣಿಯವರು ಗೃಹ ಪ್ರವೇಶಗಳಿಗೆ ಹೋಗಬಾರ್ದು ಅಂತಾರೆ. ಯಾಕೆ ಹೋಗಬಾರ್ದು ಅಂತಾರೆ? ಈ ವಿಡಿಯೋನ ಯಾಕೆ ಹೋಗಬಾರ್ದು ಅಂತಾರೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.